ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಈಗ ಒಂದು ಸಿಸಿಟಿವಿಯ ದೃಶ್ಯ ಹೊರಗೆ ಸಿಕ್ಕಿದೆ. ಅದೇನು ಅಂದ್ರೆ ಸಾವಿಗೂ ಮುನ್ನ ದಿನ ಎಲ್ಲೆಲ್ಲಿ ಓಡಾಟ ನಡೆಸಿದ್ರು, ಏನ್ ಮಾಡಿದ್ರು ಸಚಿನ್ ಪಾಂಚಾಳ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವ ಸಿಸಿಟಿವಿ ದೃಶ್ಯ ಇದು. ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಶರಣಾದ ಬಳಿಕ ಹಲವಾರು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಾವಿಗೂ ಮುನ್ನ ಡಿಸೆಂಬರ್ 24ನೇ ತಾರೀಕಿನಂದು ಸಚಿನ್ನ ಚಲನವಲನಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೀದರ್ನ ಪ್ರತಾಪನಗರದಲ್ಲಿರೋ ಖಾಸಗಿ ಹೋಟೆಲ್ ಒಂದಕ್ಕೆ 2 ತಾಸುಗಳ ಕಾಲ ಸಚಿನ್ ಹೋಗಿದ್ದಾರೆ. ಹೋಟೆಲ್ ಬಿಲ್ ಪೇ ಮಾಡಲು ಸ್ನೇಹಿತನಿಂದ ಹಣ ಹಾಕಿಸ್ಕೊಂಡಿದ್ದಾರೆ ಸಚಿನ್. ವೇಟರ್ ನಂಬರ್ಗೆ ₹1500 ಹಣವನ್ನು ಹಾಕಿಸ್ಕೊಂಡು ಬಿಲ್ ಪೇ ಮಾಡಲಾಗಿದೆ. ಸೊ ಆ ಎಲ್ಲ ಮೂಮೆಂಟ್ಸ್ಗಳು ಕೂಡ ಈ ದೃಶ್ಯಗಳಲ್ಲಿ ಲಭ್ಯವಾಗಿದೆ. ಮೋಹನ್ ಎಂಬ ಹೆಸರಿನ ಫೋನ್ ಪೇ ಮೂಲಕವಾಗಿ ₹1500 ಹೋಟೆಲ್ನ ವೇಟರ್ ಅಕೌಂಟ್ಗೆ ಪಾವತಿಯಾಗಿದೆ. ಡಿಸೆಂಬರ್ 24ರಂದು ಸಂಜೆ 6:25ಕ್ಕೆ ಹೋಟೆಲ್ಗೆ ಆಗಮಿಸಿದ್ದಾರೆ ಸಚಿನ್. ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡಿರೋದು ಕಾಣಿಸುತ್ತೆ. ಮಾಸ್ಕ್ ಹಾಕೊಂಡೇ ಅವರು ನಿರ್ಗಮಿಸಿದ್ದಾರೆ. ಮರಳಿ 8:30ಕ್ಕೆ ಹೋಟೆಲ್ನಿಂದ ಹೊರಗೆ ಸಚಿನ್ ಹೋಗ್ತಾರೆ. ಅಂದರೆ 6:25ಕ್ಕೆ ಬಂದು 8:30ಕ್ಕೆ ಹೊರಗೆ ಹೋಗ್ತಾರೆ. ಅಂದರೆ ಸುಮಾರು 2 ಗಂಟೆಗಳ ಅವಧಿಯಲ್ಲಿ ಹೋಟೆಲ್ನಲ್ಲಿ ಅವರು ಇರ್ತಾರೆ. ಮುಖಕ್ಕೆ ಮಾಸ್ಕ್ ಧರಿಸ್ಕೊಂಡು ಅವರು ಹೋಗಿರುವಂತಹ ದೃಶ್ಯ ನಮಗೆ ಈ ಸಿಸಿಟಿವಿಯಲ್ಲಿ ಲಭ್ಯವಾಗುತ್ತೆ. ಇನ್ನು ಮತ್ತೊಂದು ಸಿಸಿಟಿವಿಯ ಫುಟೇಜ್ ನೀವೇನು ನೋಡ್ತಾ ಇದ್ರಿ, ಇದು ಅವರ ಕಚೇರಿಯ ದೃಶ್ಯಗಳು. ಅವರ ಕಚೇರಿಗೆ ಹೋಗಿರೋದು, ಅಲ್ಲೇ ಓಡಾಟ ನಡೆಸಿರೋದು ಮತ್ತು ಆ ಸಂದರ್ಭದಲ್ಲಿ ಅವರು ಯಾರನ್ನ ಮಾತಾಡಿಸಿದ್ರು, ಇಷ್ಟು ಕೂಡ ರೆಕಾರ್ಡ್ ಆಗಿದೆ. ಆ ವಿಜುವಲ್ಸ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದು ಸಚಿನ್ನ ಕೊನೆ ಕ್ಷಣದ ದೃಶ್ಯಗಳು. ಕಚೇರಿಗೆ ಹೋಗ್ತಾರೆ, ಆನಂತರ ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಪಾರ್ಸೆಲ್ ತೆಗೆದುಕೊಳ್ತಾರೆ. ಆ ದುಡ್ಡೇನು ಬರೆಸ್ಬೇಕು, ಬಿಲ್ ಪೇ ಮಾಡಬೇಕು, ಅದಕ್ಕೆ ಫ್ರೆಂಡಿಂದ ಹಣ ಹಾಕಿಸ್ಕೊಂಡು ಪಾವತಿ ಮಾಡಿರ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ರಿಂದ. ಮಲ್ಲಿಕಾರ್ಜುನ್, ಸಚಿನ್ ಪಾಂಚಾಳ್ ಈ ಘಟನೆ ಅಂದರೆ ಆತ್ಮಹತ್ಯೆ ಪ್ರಕರಣಕ್ಕೂ ಮುನ್ನ ಎಲ್ಲೆಲ್ಲಿ ಓಡಾಟ ನಡೆಸಿದ್ರು ಅನ್ನುವಂತಹ ಒಂದಷ್ಟು ಫುಟೇಜ್ಗಳು ಲಭ್ಯವಾಗ್ತಿದೆ. ಕೆಲವರು ಆರೋಪ ಮಾಡ್ತಿದ್ರು ಈ ಒಂದು ಡೆತ್ ನೋಟಲ್ಲಿ 3 ಬೆರಳುಗಳಿದೆ, ಹೆಬ್ಬೆರಳಿದೆ ಅಂತ. ಸೊ ಹಾಗಿದ್ದಾಗ ಈ ಎಲ್ಲ ಓಡಾಟದಲ್ಲೂ ಆ 3 ಅಥವಾ 4 ಕಾಣಿಸ್ಬೇಕಿತ್ತು. ಆ ರೀತಿಯಾದಂತಹ ಪತ್ತೆಗಳೇನು ಆಗ್ತಾ ಇಲ್ಲ ಇಲ್ಲಿ. ಖಂಡಿತವಾಗಿ ದಿವ್ಯಾ, ನಿಜಕ್ಕೂ ಏನು ಬೀದರ್ನ ಯುವ ಗುತ್ತೇದಾರ ಸಚಿನ್ ಸೂಸೈಡ್ ಪ್ರಕರಣ ಒಂದು ರೀತಿಯ ಭಾರಿ ಸಂಚಲನ ಮೂಡಿಸುವಂಥ ರಾಜ್ಯಾದ್ಯಂತ. ಯಾಕಂತಂದರೆ ಪ್ರಮುಖವಾಗಿ ಇದು ಒಂದು ರೀತಿ ಎಲ್ಲೋ ಕಾಂಗ್ರೆಸ್ BJP ಕೆಸರಾಟಕ್ಕೂ ಒಂದು ರೀತಿಯ ಕಾರಣ ಆಗಿರುವಂಥದ್ದು, ಒಂದು ರೀತಿಯ ಹೈ ಪ್ರೊಫೈಲ್ ಆಗಿ ಹೊರಹೊಮ್ಮುತ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಏನು ಸಚಿನ್ ಕಲಬುರಗಿ ಕಚೇರಿ ಇತ್ತು, ಕಲಬುರಗಿ ಕಚೇರಿಯಲ್ಲಿ ಏನು ಕೆಲವು ತಿಂಗಳ ಹಿಂದೆ ನಾಪತ್ತೆ ಆಗಿದ್ರು, ಇರಲಿಲ್ಲ ಅನ್ನುವಂಥದ್ದನ್ನು ಈಗ ಅವರು ಆ ಗ್ಯಾಂಗ್ ಹೇಳ್ತಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಕಲಬುರಗಿಯಿಂದ ಬೀದರ್ಗೆ ಬರ್ತಾರೆ. ಬೀದರ್ಗೆ ಬಂದಂಥ ದಿನದಲ್ಲಿ 2 ದಿನಗಳ ಹಿಂದೆ 24ಕ್ಕೆ ಒಂದು ಏನು ಒಂದು ರಾಯಲ್ ಹೆರಿಟೇಜ್ ಅಂತ ಹೋಟೆಲ್ಗೆ ಬರ್ತಾರೆ. ಅಂದರೆ ಒಬ್ಬನಾಗೆ ಬರ್ತಾರೆ. ಬಂದು ಇಲ್ಲಿ ಏನು 2 ಗಂಟೆಗಳ ಕಾಲ ಏನು ಒಂದು ಅಂದರೆ ಮದ್ಯಪಾನ ಮಾಡುವಂಥದ್ದು ಮತ್ತು ಊಟ ಮಾಡುವಂಥದ್ದು ಎಲ್ಲ ಮಾಡಿ 2 ಗಂಟೆಗಳ ಕಾಲ ಇಲ್ಲೇ ಇರುವಂಥದ್ದು. ಅದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ವಿಡಿಯೋಗಳಲ್ಲಿ ನೋಡ್ಬೋದು ದೃಶ್ಯಗಳು ದಿವ್ಯಾ. ಪ್ರಮುಖವಾಗಿ ಇಲ್ಲಿ ಮಾಸ್ಕ್ ಹಾಕ್ಕೊಂಡು ಬಂದಿರುವಂಥದ್ದು. ಅಂದರೆ ಏನೋ ಒಂದು ರೀತಿಯ ಕಪ್ನೂರು ಅಂಡ್ ಗ್ಯಾಂಗಿನ ಒಂದು ಭಯ ಇತ್ತ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಯಾರೂ ಕೂಡ ಸ್ನೇಹಿತರ ಜೊತೆಗೆ ಇಲ್ಲ, ಒಬ್ಬರೇ ಇರುವಂಥದ್ದು. ಹೀಗಾಗಿ ಒಂದು ರೀತಿ ಭಾಳ ಅನುಮಾನಕ್ಕೆ ಕಾರಣ ಆಗ್ತದೆ ಈ ಒಂದು ಸಿಸಿಟಿವಿ ದೃಶ್ಯ ನೋಡಿದ್ರೆ. ಈಗ ನೋಡ್ಬೋದು, ಈಗ ನಾವೀಗ ಒಂದು ಹೋಟೆಲ್ ಇದ್ದೀವಿ, ಅಂದರೆ ರಾಯಲ್ ಹೆರಿಟೇಜ್ ಹೋಟೆಲ್ ಇದ್ದೀವಿ. ನೋಡ್ಬೋದು ಈ ಒಂದು ಅಲ್ಲೇನೋ ಒಂದು ಆ ಕ್ಯಾಬಿನ್ ಕಾಣ್ತಿದೆ. ಆ ಕ್ಯಾಬಿನ್ 12 ನಂಬರಲ್ಲಿ ಅವರು ಏನೋ ಒಂದು ಸಚಿನ್ ಇದ್ದ, ಸಚಿನ್ ಕೂತ್ಕೊಂಡು ಊಟ ಮಾಡಿರುವಂಥದ್ದು. ಅಂದರೆ ಅಲ್ಲಿ ವೇಟರ್ ಅವರಿಗೆ ಸರ್ವ್ ಮಾಡಿರುವಂಥದ್ದು. ಅದಾದ ಬಳಿಕ ಏನಂದರೆ ಆ ಪೇ ಮಾಡೋಕ್ಕೆ ಅಮೌಂಟ್ ಕೂಡ ಇರಲಿಲ್ಲ. ಅಂದರೆ ಅವ್ರ ಸೋದರಿಗೆ ಫೋನ್ ಮಾಡಿ 1500 ಫೋನ್ ಪೇ ಕೂಡ ಮಾಡಿಕೊಂಡು ಆದಂಥ 650 ಬಿಲ್ಲು ಕೂಡ ಹಾಕಿದ್ದ. ನೀವು ಅಲ್ಲಿ ಸಿಸಿಟಿವಿ ಫುಟೇಜ್ ಕೂಡ ನೀವು ಲೈವ್ ಆಗಿ ನಾವು ತೋರಿಸ್ತೀವಿ ನಿಮಗೆ. ಆ ಒಂದು ರಾಯಲ್ ಹೆರಿಟೇಜ್ ಹೋಟೆಲಲ್ಲಿ ಬಂದಂಥ ಏನು ಕ್ಷಣಗಳಿದ್ವು, ಆ ಸಚಿನ್ ಇದ್ದೆ, ಆ ಸಚಿನ್ ಬಂದಂಥ ಕ್ಷಣಗಳು ಕೂಡ ನೀವು ನೋಡ್ಬೋದು. ಯಾಕಂದರೆ ಅಲ್ಲಿಗ ಸಚಿನ್ ಓಡಾಡ್ತಿರುವಂಥ ದೃಶ್ಯಗಳು ನೀವು ನೋಡ್ತಾ ಇರ್ಬೋದು. ಒಂದು ರೀತಿಯ ಕ್ಯಾಬಿನಲ್ಲಿ ಬಂದಿರುವಂಥ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ಹೀಗಾಗಿ ಒಂದು ರೀತಿಯ ಲೈವ್ ಫುಟೇಜ್ಗಳು ನಾವು ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀವಿ. ಈಗ ಏನು ವೇಟೇಜ್ ಇದ್ದರು, ಅಂದರೆ ಅಲ್ಲಿ ಒಂದು ವೇಟರ್ ಇದ್ದ, ವೇಟರ್ ಫೋನ್ ಪೇ ಏನು ಮಾಡ್ಕೊಂಡಿದ್ದ ಕೃಷ್ಣ ಅನ್ನುವಂಥದ್ದು. ಈಗ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ನಾವು ಮಾತಾಡ್ಸುವಂಥ ಕೆಲಸ ಮಾಡೋಣ. ಅಂದರೆ ಪ್ರಮುಖವಾಗಿ ಈ ಒಂದು ಕೃಷ್ಣ ಅನ್ನುವಂಥ ಒಂದು ವೇಟರ್ ಏನಿದ್ದಾರೆ, ಆ ವೇಟರ್ ಫೋನ್ಗೆ ಅವರು ಬಿಲ್ಲನ್ನು, ಅಂದರೆ ಬಿಲ್ ಪಾವತಿ ಮಾಡದೆ ಹಣ ಇಲ್ಲದೆ ಅವರು ಸಹೋದರಿಗೆ ಫೋನ್ ಮಾಡಿ ಬಿಲ್ಲನ್ನು, ಅಂದರೆ ಅಮೌಂಟನ್ನು 1500 ಬಿಲ್ಲನ್ನು ಹಾಕ್ಸ್ಕೊಂಡಿರುವಂಥದ್ದು. ಈಗ ಅವ್ರನ್ನೇ ಕೇಳೋಣ. ಪ್ರಮುಖವಾಗಿ ಅವತ್ತು ಸಚಿನ್ ಬಂದಂಥ ಸಂದರ್ಭದಲ್ಲಿ ಏನು ಅವ್ರಿಗೆ ತೊಗೊಂಡ್ರು, ಊಟ ಮಾಡಿದ್ರು, ಏನೇನಾಯ್ತು
ಏನಾಗಿತ್ತು ಅವತ್ತು? ಪಲ್ಲೆ ಡ್ರಿಂಕ್ಸ್ ತೊಗೊಂಡ್ರ ಸರ್, ಕೆ ಎಫ್ ಸ್ನಾಟ್ ಏನು ರೀ ಆಮೇಲೆ ಊಟ ಹೇಳ್ರಿ, ಚಿಕನ್ ಮಸಾಲೆ ತೊಂದ್ರೆ ರೊಟ್ಟಿ ಜೀರಾ ರೈಸ್. ಹಾಂ ರೀ, ಊಟ ಮಾಡಿರಿ, ಊಟ ಮಾಡಿ ಉಳ್ದಿಂದೆಲ್ಲ ಅಣ್ಣ ಪಾರ್ಸಲ್ ಮಾಡ್ಕೊಂಡು ಹೋಗ್ಯಾರ. ಏನು ಫೋನ್ಪೇ ಹಾಕ್ಸ್ಕೊಂಡು ನಿಮ್ಮ ಫೋನ್ಪೇ ಮಾಡನ್ರಿ, ನಾನು ಫೋನ್ ತೊಗೊಂಡು ಫೋನ್ಪೇ ಮಾಡ್ಕೊಂಡ್ರೆ. ಎಷ್ಟು ಹಾಕ್ಸಿದ್ರು ಫೋನ್ಪೇ? ಎಷ್ಟು ನೀವು ಸರ್ ಯಾರಿಗೆ ಫೋನ್ ಮಾಡಿದ್ರು? ಅವ್ರು ರೊಕ್ಕರಿ ಅಂತ ಫೋನ್ ಮಾಡ್ರಿ. ಮೋಹನ್ ನಂಬರ್ದು ಫೋನ್ಪೇ ಬಂದಿದ್ರು. ಎಷ್ಟು ಬಿಲ್ ಆಗಿತ್ತು? ಹಾಂ ರೀ, ಒಂಟಿ ಆಗೈತೆ ರೀ. ಹಾಂ ರೀ, ಬಾಕಿ ಅಮೌಂಟ್ ಕ್ಯಾಶ್ ವಾಪಸ್ ಕೊಟ್ಟಿದ್ದೆ. ಯಾರ ಬಂದಿರೋ ಜೊತೆಗೆ? ಒಬ್ಬರೇ ಇದ್ದಾರೆ ಸರ್, ಮಾಸ್ಕ್ ಹಚ್ಕೊಂಡು ಬಂದಿರು. ಎಷ್ಟೊತ್ತಿದ್ರಿ ಇಲ್ಲಿ? 2 ಗಂಟೆ ಇದೆ ಸರ್. ನಿಮ್ಮ ಫೋನಿಗೆ ಹಾಕ್ಸಿದ? ಹಾಂ ಸರ್, ನನ್ನ ಫೋನಿಗೆ. ಫೋನ್ ನೀವೇ ಮಾಡ್ಕೊಟ್ಟಿದ್ದ? ಹಾಂ, ನನ್ನ ಫೋನೇ ತೊಗೊಂಡು ಮಾತಾಡೋರು ಅವ್ರು. ಹಾಂ ಸರ್, ಏನಂದ್ರು? ನಮ್ಗೇನಂದಿಲ್ಲ, ಅವ್ರಿಗೆ ಮಾತಾಡತ್ತೀರಿ ಫೋನ್. ನೆಕ್ಸ್ಟ್ ಹೋಗೋರಿಗೆ ಯಾರ್ದು ಕಾಲ್ ಬಂದರೆ ಎತ್ಬೇಡ ಅಂದಾರೆ ಸರ್. ಹಾಂ ಸರ್, ಇದು ಪ್ರಮುಖವಾಗಿ ದಿವ್ಯಾ, ಅಂದರೆ ಈ ವೇಟರ್ ಏನಿದ್ದಾರೆ, ವೇಟರ್ ಫೋನಿಗೆ ಬಿಲ್ಲನ್ನು ಅಂದರೆ ಹಣ ಇಲ್ಲದೆ ಒಂದು ರೀತಿಯ ಅವರ ಸಹೋದರಿಗೆ ಸವಿತಾಗೆ ಫೋನ್ ಮಾಡಿ ಒಂದು ರೀತಿಯ ಅಮೌಂಟನ್ನು 1500 ಬಿಲ್ ಹಾಕ್ಕೊಂಡು ಫೋನ್ಪೇ ಹಾಕ್ಕೊಂಡು ಆಮೇಲೆ 650 ರೂಪಾಯಿ ಏನಾಗಿತ್ತು ಆ ಒಂದು ಆ ಬಿಲ್ಲನ್ನು ಪೇ ಮಾಡಿ ಇಲ್ಲಿಂದ ಹೋಗಿರುವಂಥದ್ದು. ಹೋದಂಥ ಸಂದರ್ಭದಲ್ಲಿ ಇಲ್ಲಿಂದ ಹೋಗಿ 2 ದಿನ ಆದ ಮೇಲೆ ಏನೋ ಒಂದು ಬೀದರ್ನ ಒಂದು ಬಸವೇಶ್ವರದಲ್ಲಿರ್ತಕ್ಕಂಥ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟು ಸೂಸೈಡ್ ಮಾಡ್ಕೊಂಡಿರುವಂಥದ್ದು ದಿವ್ಯಾ. ಈ ಒಂದು ಪ್ರಕರಣ ನೋಡ್ತಾ ಇದ್ರೆ ಒಂದು ರೀತಿಯ ಮಾಸ್ಕ್ ಹಾಕೊಂಡು ಬಂದಿರುವಂಥ ದೃಶ್ಯಗಳು ನೋಡಿದ್ರೆ ಮತ್ತೆ ಒಬ್ಬರೇ ಬಂದಿರೋ ನೋಡಿದ್ರೆ ಎಲ್ಲೋ ಒಂದು ಕಡೆ ಏನು ಡೆತ್ ನೋಟ್ನಲ್ಲಿ ಆರೋಪ ಮಾಡಿದ್ದಾರೆ ಕಪ್ನೂರ್ ಅಂಡ್ ಗ್ಯಾಂಗ್ ವಿರುದ್ಧ. ಸೊ ಅದು ಎಲ್ಲೋ ಒಂದು ಕಡೆ ಒಂದು ಜೀವ ಭಯ ಇತ್ತ ಅನ್ನುವಂಥದ್ದು ಒಂದು ರೀತಿಯ ಕಂಡು ಬರ್ತಾ ಇರುವಂಥದ್ದು ದಿವ್ಯ ಸದ್ಯಕ್ಕೆ.